ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ನೀವು ನೋಡ್ತಿರೋ ಹಾಗೆ ಇದು ನಿಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್. ಸೊ ಲಾಗಿನ್ ಆದ ನಂತರ ಈ ತರ ನಿಮ್ಗೆ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಸೊ ಈಗ ನಾವು ಕಲಿತಿರೋದು ಏನಂತಂದ್ರೆ ನಿಮ್ಮ SLM ನೋಟ್ಸು ಯಾವ ತರ ನೀವು ವ್ಯೂ ಮಾಡ್ಬೋದು ಅಥವಾ ಯಾವ ತರ ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದು, ಅಥವಾ ನಿಮ್ಮ ವಿಡಿಯೋ ಟ್ಯುಟೋರಿಯಲ್ಗಳನ್ನ ಏನೇನು ಅಪ್ಲೋಡ್ ಮಾಡಿರ್ತಾರೆ ಯೂನಿವರ್ಸಿಟಿದವರು ಯಾವ ತರ ರೆಫರ್ ಮಾಡ್ಬೋದು, ಅದಕ್ಕೆ ಯಾವ ಆಪ್ಷನ್ಸ್ ಅಲ್ಲಿ ನೀವು ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಿಮ್ಮ ಪೋರ್ಟಲ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆ, SLM ರಿಪಾಸಿಟರಿ. ಸೊ ಇಲ್ಲಿ ನೀವು ಓಪನ್ ನಾವ್ ಅಂತ ಇಲ್ಲಿ ಏನಿದೆ ಅದರಲ್ಲಿ ಕ್ಲಿಕ್ ಮಾಡಿ. ಸೊ SLM ರಿಪಾಸಿಟರಿ ಅಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಸೆಮಿಸ್ಟರ್ ಯಾವ ಸೆಮಿಸ್ಟರ್ ಅಲ್ಲಿ ನೀವು ಇರ್ತೀರಾ, ಯಾವ ಕೋರ್ಸ್ ಅಲ್ಲಿ ನೀವು ತಗೊಂಡಿರ್ತೀರಾ, ಸೊ ಅದ್ರ ಒಳಗಡೆ ನೀವು ಚೂಸ್ ಮಾಡಿರೋ ಸಬ್ಜೆಕ್ಟ್ಸ್ ಗಳು ಮಾತ್ರ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಬೇರೆ ಯಾವುದೇ ಡಿಫ್ರೆಂಟ್ ಕೋರ್ಸ್ ಡಿಫ್ರೆಂಟ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ನಿಮ್ಗೆ ಡಿಸ್ಪ್ಲೇ ಆಗಲ್ಲ. ಈ ಸಬ್ಜೆಕ್ಟ್ ಗಳು ಇನ್ಕ್ಲೂಡಿಂಗ್ ಎಲೆಕ್ಟಿವ್ ಇರುತ್ತದೆ. ಸೊ ಇನ್ಕ್ಲೂಡಿಂಗ್ ಎಲೆಕ್ಟಿವ್ ಮತ್ತೆ ನಿಮ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಏನಿದೆ ಯಾವ್ಯಾವ ನೀವು ಚೂಸ್ ಮಾಡಿರ್ತೀರಾ ಅವು ಮಾತ್ರ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ನಮ್ಗೆ ಕಾಣ್ತಿರೋ ಹಾಗೆ ಇವತ್ತು 6 ಸಬ್ಜೆಕ್ಟ್ಸ್ ಕಾಣ್ತಾ ಇದೆ. ಸೊ ಇದ್ರೊಳಗಡೆ ಯಾವ ತರ ನೀವು ನೋಟ್ಸ್ ಚೆಕ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕು ಅಥವಾ ವಿಡಿಯೋಸ್ ಅನ್ನ ನೋಡ್ಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಸೊ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆನ್ ವ್ಯೂ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ವಿಡಿಯೋ. ಈ ವಿಡಿಯೋ ಆಪ್ಷನ್ ಒಳಗಡೆ ನಾವು ನೋಡ್ತಿರುವ ಹಾಗೆ ಇಲ್ಲಿ ಯೂನಿಟ್ 1 ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಂದು ವಿಡಿಯೋ ಇದೆ. ಅದೇ ತರ ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5. ಸೊ 5 ವಿಡಿಯೋಸ್ ಅನ್ನ ಯೂನಿವರ್ಸಿಟಿದವ್ರು ಅಪ್ಲೋಡ್ ಮಾಡಿದ್ದಾರೆ. ಸೊ ಇದನ್ನ ನೀವು ಯಾವ ತರ ನೋಡ್ಬೋದು. ಸೊ ಇಲ್ಲಿ ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಪ್ಲೇ ಆಗ್ಬಿಡುತ್ತೆ ವಿಡಿಯೋ. ಸೊ ಇದನ್ನ ನೀವು 15 ಸೆಕೆಂಡ್ಸ್ಗೆ ಫಾರ್ವರ್ಡ್ ಮಾಡ್ಬೋದು, ಬ್ಯಾಕ್ವರ್ಡ್ ಮಾಡ್ಬೋದು, ಆಪ್ಷನ್ಸ್ ಇದೆ, ರೈಟ್. ಸೊ ವಾಲ್ಯೂಮ್ ಕೂಡ ನೀವು ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಮಾಡ್ಬೋದು. ಸೊ ಈ ತರ ನೀವು ನಿಮ್ಮ ವಿಡಿಯೋ ಟ್ಯುಟೋರಿಯಲ್ ಗಳನ್ನ ವ್ಯೂ ಮಾಡ್ಬೋದು ಇಲ್ಲೇನೆ. ಸೊ ಇಲ್ಲಿ ವಿಡಿಯೋ ಟ್ಯುಟೋರಿಯಲ್ಗೆ ಡೌನ್ಲೋಡ್ ಆಪ್ಷನ್ ಬರಲ್ಲ, ಜಸ್ಟ್ ವ್ಯೂ ಅಷ್ಟೇ ಮಾಡ್ಬೋದು. ಅಂಡ್ ನಂತರ ನಿಮ್ಮ ಫೋನ್ ಅಲ್ಲಿ ಕೂಡ ನೀವು ಈ ಮಟೀರಿಯಲ್ ಅನ್ನ ಆಕ್ಸೆಸ್ ಮಾಡ್ಬೋದು ವಿಡಿಯೋಗಳನ್ನ. ಸೊ ಇಲ್ಲಿ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಯಾವ ವಿಡಿಯೋಸ್ ಹೋಗ್ಬೋದು, ಯಾವ್ದಾವ್ದು ವಿಡಿಯೋಸ್ ನಿಮ್ಗೆ ಬೇಕಾಗುತ್ತೆ ಆ ವಿಡಿಯೋಸ್ ಅನ್ನ ಪ್ಲೇ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು SLM ಅಂತ ಇದೆ. SLM ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂನಿವರ್ಸಿಟಿದವರು ನಿಮ್ಗೆ ನೋಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಕ್ಸಾಂಪಲ್ ಅಂದ್ರೆ ಸಬ್ಜೆಕ್ಟ್ ಟೈಟಲ್ ಇದು. ಸೊ ಇಲ್ಲಿ ನಾನೇನ್ ಮಾಡ್ಬೋದು, ಇಲ್ಲಿ ಡೌನ್ಲೋಡ್ ಮಾಡಿ ಇದನ್ನ ಓದ್ಕೋಬಹುದು. ಸೊ ನಾನೀಗ ಇದನ್ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿ ಸೊ ಇದನ್ನ ನಾನು ರೆಫರ್ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ 11 MB ಇದೆ ಸೈಜು, ತುಂಬಾ ದೊಡ್ಡ ಬುಕ್ ಇದೆ. ಸೊ ಇಲ್ಲಿ ಓಪನ್ ಮಾಡಿ PDF ಫೈಲ್ ಏನ್ ಡೌನ್ಲೋಡ್ ಆಗಿದೆ ಇದನ್ನ ನೀವು ಈಸಿಯಾಗಿ ನಿಮ್ಮ ಫೋನ್ ಮುಖಾಂತರ ಅಥವಾ ಲ್ಯಾಪ್ಟಾಪ್ ಮುಖಾಂತರ ನೀವು ಸ್ಟಡಿ ಮಾಡ್ಬೋದು. ಸೊ ಎಲ್ಲ ನೋಟ್ಸ್ಗಳು ನಿಮ್ಗೆ ಸಿಕ್ಬಿಡುತ್ತೆ. ಸೊ ಇದೇ ಸಿಮಿಲರ್ ವೇ ಅಲ್ಲಿ ನಿಮ್ದು ಆಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಗೆ ಲಿಸ್ಟ್ ಬರುತ್ತೆ. ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಇಲ್ಲೇ ಸಿಗುತ್ತೆ. ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದು, ರೈಟ್. ಸೊ ಈ ತರ ಸಿಂಪಲ್ ಆಗಿ ವಿಡಿಯೋಸ್, SLM, ಆಡಿಯೋಸ್ ಮತ್ತೆ ಕ್ವಶನ್ ಪೇಪರ್ ಅನ್ನ ನೀವು ಇಲ್ಲಿ ನೋಡ್ಬೋದು, ನೋಡಿ ಡೌನ್ಲೋಡ್ ಮಾಡ್ಬೋದು, ಓದ್ಕೋಬಹುದು. ಸೊ ಈ ತರ ಎಲ್ಲ ಆಪ್ಷನ್ಸ್ ನಿಮ್ಗೆ ಇದರೊಳಗಡೆ ಸಿಗುತ್ತೆ. ಧನ್ಯವಾದಗಳು.